ಗೊತ್ತಿದೆ. ನಾವು ರಾಜಕೀಯ ಮಾಡ್ತೀವಿ, MLA ನನಗೆ MLA ಕ್ಯಾಂಡಿಡೇಟ್ ಅದು ಮಾತಲ್ರಿ. ನೀವು ದಲಿತರು ಒಂದು ಮಾತಲ್ರಿ, ಹಂಗಲ್ರಿ. ಟೆಂಡರ್ ಕರಿ ಅಂತ ಹೇಳಿನಿ, ನೀವು ಅವ್ರಿಗೆ ಕರ್ಸ್ರಿ ಅಂದ್ರೆ ಕರ್ಸಿನಿ. ಈಗ ತಾತ್ಪೂರ್ತಿಕ ಸರ್ಕಾರ ಕೇಳ್ತಾರೆ, ನೀವು MLA ಇದ್ರಿ ನಿಮ್ಮ ಮನೆ ಬಂದೇವು, MLA ಇದ್ದಿಲ್ಲ ನಿಮ್ಮ ಮನೆ ಬರ್ತೀವಿ ನಾವು. MLA ಮಾಡಿ ಮಾಡ್ತೀನಿ. ಅನ್ಯಾಯ ಅನ್ಯಾಯ ಬೇಕೇ ಬೇಕು, ನ್ಯಾಯ ಬೇಕು. ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹರಿಸ್ತಾ ಇರ್ತಕ್ಕಂಥ ಮಾನ್ಯ ಶಾಸಕರಿಗೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ನಂದೇನೋ ಆಗಿ ಮಿಸ್ಟೇಕ್ ಆಗಿದೆ. ಸಾವಿತ್ರಿಬಾಯಿ ಮಾತೋಶ್ರೀ ಸಾವಿತ್ರಿಬಾಯಿ ಪುಲೆ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಲೈಟಿನ ಸಮಸ್ಯೆ, ರಸ್ತೆ ಸಮಸ್ಯೆ ಹೋದ ಸಲ ಮಳೆಗಾಲದಲ್ಲೇ ನಾನು ನೋಡಿದ್ದೆ. ಅದು ಕಾರಣಾಂತರಗಳಿಂದ ತಪ್ಪಾಗಿ ಬೇರೆ ಕಡೆ ಹೋಗಿ ಒಂದು ಕೋಟಿ ಕೆಲಸ ಆಯಿತು. ಅಲ್ಲಿನೂ ಆಗಬೇಕಾಗಿತ್ತು. ಹಣದ ಕೊರತೆಯಿಂದ ಸ್ವಲ್ಪ ಲೇಟ್ ಆಗಿದೆ. ನಾವು ಹಣ ಇಟ್ಟಿದ್ದೀವಿ ಅವರಿಗೆ. ಈಗ ಎಲ್ಲರೂ ನಮ್ಮ ರಸ್ತೆ ಆಗಬೇಕಂತೇಳಿ ಅಲ್ಲಿ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ರಸ್ತೆಗಳೇ ಇಲ್ಲ. ಕೆಸರಲ್ಲಿ ಹೋಗಿ ಚಪ್ಪಲಿ ಕೈ ಹಿಡ್ಕೊಂಡು ಹೋಗ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಅದು ಮಾಡಿಸಬೇಕಾಯಿತು. ಕೆಲವು ಕಾರಣಾಂತರಗಳಿಂದ ನನ್ನಿಂದ ಸ್ವಲ್ಪ ತಡ ಆಗಿದೆ. ಈಗ ಒಂದು ತಿಂಗಳ ಒಳಗಡೆ ಏನಪ್ಪ ಅಂದರೆ ಇಮಿಡಿಯೇಟ್ ಟೆಂಡರ್ ಕರೆದು ಆ ಕೆಲಸ ಪ್ರಾರಂಭ ಮಾಡ್ತಕ್ಕಂಥ ರೀತಿಯಲ್ಲಿ CC ರಸ್ತೆ ಮತ್ತು ಒಳಚರಂಡಿ ರಸ್ತೆ ಮಾಡಬೇಕಂತ ಹೇಳಿ ಅಧಿಕಾರಿಗಳಿಗೆ ನಾನು ಪತ್ರ ಕೂಡ ಕೊಟ್ಟಿದ್ದೇನೆ. ಇಲ್ಲಿಂದ ಈಗ ನಾನು ದಸರಾ ಕ್ರೀಡಾಕೂಟಕ್ಕೆ ಹೋಗಿ KKRD ಮೇಲೆ ಹೋಗಿ ಅದನ್ನು ಅಪ್ರೂವಲ್ ಮಾಡಿಸಿ ಇವ್ರಿಗೆ ಕಳಿಸ್ಕೊಡ್ತೀನಿ. ಬೇಗನೆ ಶಾರ್ಟ್ ಟೈಮ್ ಟೆಂಡರ್ ಕರೆದು ಅದನ್ನು ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು ಮಾಡ್ಬೇಕಂತ ಹೇಳಿ. ಮತ್ತು ಇವತ್ತಿನಿಂದ PDO ಮತ್ತು EO ಬಂದಿದ್ದಾರೆ. ಅವರು ಕೂಡ ಮೋಟ್ರೇಬಲ್ ಆಗಿ ಹೋಲ್ಗೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ JCB ಹಚ್ಚಿ ಮುರುಮ್ ಹಾಕಿ ಏನೇನು ಕೆಲಸ ಮಾಡ್ಲಿಕ್ಕೆ ಅದನ್ನು ಮಾಡಬೇಕಂತ ಕೂಡ ಆದೇಶ ಕೊಟ್ಟಿದ್ದೇನೆ. ನಮ್ಮ ಜನ ನನ್ನನ್ನು ಮತ ಹಾಕಿ ಬೆಳೆಸಿ ಶಾಸಕರನ್ನಾಗಿ ಮಾಡಿದ್ದಾರೆ. ಅವರು ತೊಂದರೆ ಕೊಟ್ಟಿದ್ದೇನೆ. ನನಗೆ ಕ್ಷಮೆ ಕೋರಿದ್ದೇನೆ ಅವರಿಗೆ. ನನ್ನಿಂದ ತಡ ಆಗಿದೆ. ದಯಮಾಡಿ ಕೆಲಸ 100% ಏನಪ್ಪ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವರು ಕೂಡ ಈ ಸತ್ಯಾಗ್ರಹ ವಾಪಸ್ ತೆಗೆದುಕೊಂಡು ಅಧಿಕಾರಿಗಳು ದಯಮಾಡಿ ನಾನು ಒಂದು ತಿಂಗಳೊಳಗೆ ಕರೆದು ನಮ್ಮದು ಅವ್ರದ್ದು ಮಾನ ಮರ್ಯಾದೆ ಉಳಿಯಂಗೆ ಮಾಡಿರಿ ಅಂತ ನಾನು ಒತ್ತಾಯ ಮಾಡಿ ಮಾಡಲೇಬೇಕಂತ ಹೇಳ್ತಾ ಇದ್ದೀನಿ. ಕ್ಷೇತ್ರದಲ್ಲಿ ಬರುವ ಮಾದರಸನ ಹಳ್ಳಿಯಲ್ಲಿ ಒಂದು ಸರ್ವೆ ನಂಬರ್ 25/1ರಲ್ಲಿ ಸಾವಿತ್ರಿಬಾಯಿ ಪುಲೆ ಕಾಲನಿ ಏನಿದೆ, ಆ ನಗರದಲ್ಲಿ ಸುಮಾರು 6-7 ವರ್ಷಗಳಿಂದ BJP ಗೌರ್ಮೆಂಟ್ ಇದ್ದಾಗೂ ಕೂಡ ನಾವು ಶಾಸಕರಿಗೆ ಒಂದು ಲೆಟರ್ ಕೊಟ್ಟಾಗ ಆಮೇಲೆ ಏನಪ್ಪ ಅಂದ್ರೆ ದತ್ತಾತ್ರೇಯ ಪಾಟೀಲ್ ಅವರು ಒಂದು ರೋಡ್ ಮಾಡಿದ್ದಾರೆ. ಆಮೇಲೆ ಇದು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಬಳಿಕ 2-2.5 ವರ್ಷ ಆಯಿತು. ನಾವು ಲೆಟರ್ ಕೊಟ್ಟಿದ್ದೀವಿ. ಕೊಟ್ಟ ಬಳಕೆ ಅವ್ರು ಏನಂತಂದ್ರು ಇದು ಡಿಮಳ್ಳಿ ಪಂಚಾಯತಿಲಿಂದ ತೆಗೆದು ಸಿರ್ಸಿ ಪಂಚಾಯತಿಗೆ ಸೇರಿಸ್ತೀವಿ, ಆಮೇಲೆ ಗ್ರಾಮ ಪಂಚಾಯತಿಗೆ ಯಾರು ಮಾಡ್ತೀವಿ ಅಂತ ಹೇಳೋಕ್ಕಂತ ಶಾಸಕರು ಹೇಳಿದ್ರು. ಆಮೇಲೆ ಸುಮಾರು ಸಾರಿ ಲೆಟರ್ಗಳು ಕೊಟ್ಟದ್ರು ಕೂಡ ರೋಡ್ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಕೊತ ಬಂದಿದ್ದಾರೆ ವಿನಃ ಮಲತಾಯಿ ಧೋರಣೆ ಮಾಡಿದ್ದಾರೆ ಇವರು. ಇನ್ನೊಂದು ಏನಾಗಿದೆ, ಒಂದು ಕಣ್ಣಿಗೆ ಬೆಣ್ಣ ಒಂದು ಕಣ್ಣಿಗೆ ಸುಣ್ಣ ಹಚ್ಚಿದ್ದಾರೆ. ಯಾಕಂತಂದರೆ ಅದೇ ಸರ್ವೆ ನಂಬರ್ನಲ್ಲಿ QP ಲೇಔಟ್ ಅಂತಕ್ಕಂಥ ಒಂದು ಪ್ರೈವೇಟ್ ಲೇಔಟ್, ಅದು ಆ ಪ್ರೈವೇಟ್ ಲೇಔಟ್ಗೆ ಸುಮಾರು ಲೇಔಟ್ ಆಗಿ ಒಂದು 5 ವರ್ಷನೂ ಆಗಿಲ್ಲ ಕೂಡ. ಅಲ್ಲಿ ಏನಪ್ಪ ಅಂದರೆ ಅಪೆಂಡಿಕ್ಸ್ದಾಗ ಇಟ್ಟು 1 ಕೋಟಿ ರೂಪಾಯಿ ಇಟ್ಟು ರೀಸೆಂಟ್ಲಿ ವರ್ಕ್ ಮಾಡಿದ್ದಾರೆ. ರೋಡ್ ಚೆನ್ನಾಗಿದ್ರು ಕೂಡ ಇದೇ ಶಾಸಕರು ಬಂದು ಓಪನಿಂಗ್ ಮಾಡಿ ಅದು ಹಳೆ ರೋಡನ್ನು ಕೆತ್ತಾಕಿ ಹೊಸ ರೋಡ್ ಮಾಡಿದ್ದಾರೆ. ಅಲ್ಲಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಓನರ್ಗಳು ಮಾಡಬೇಕು. ಕ್ಷೇತ್ರದ ಶಾಸಕರ ಈ ರೀತಿ ಅನ್ಯಾಯ ಮಾಡಿದ್ರೆ ಮತ್ತು ಬಡ ಜನರು ಎಲ್ಲಿಗೆ ಹೋಗಬೇಕು? ದೀನ ದಲಿತರ ಓಣಿಗಳಿಗೆ ಇನ್ನವರಿತಕನೂ ದಕ್ಷಿಣ ಮತಕ್ಷೇತ್ರದಲ್ಲಿ ಯಾವುದೂ ಕೂಡ ವರ್ಕ್ ಮಾಡೇ ಇಲ್ಲ ಇವರು. ನಾವು ಬರೀ ಪೇಪರ್ಗೆ ಮತ್ತು ಮೀಡಿಯಾದವರಿಗೆ ಏನು ಹೇಳ್ತಾರೆ ಅಷ್ಟೇ, ನಾವು ವರ್ಕ್ ಮಾಡ್ತೀನಿ 24 ವರ್ಕ್ ಮಾಡ್ತೀನಿ, ನಾ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತಂದ್ರೆ ಅಲ್ಲ. ಮನೆಗೆ ಹೋಗ್ತೀನಿ ಅಂತಂದವರು ಎಲೆಕ್ಷನಲ್ಲಿ ಏನು ಆಶ್ವಾಸನೆ ಕೊಟ್ಟಿದೆ ಆ ಆಶ್ವಾಸನೆ ಇಟ್ಕೊಂಡಿಲ್ಲ ಶಾಸಕರು. ಇವ್ರೇನಪ್ಪ ಅಂದ್ರೆ ಬರೀ ತೋರಿಕೆಗೆ ಆಗದಾರೆ. ನಮಗೇನಪ್ಪ ಅಂತಂದ್ರೆ ಇವತ್ತಿನ ದಿನದಲ್ಲಿ ಬಹಳಷ್ಟು ಜನ ವಯಸ್ಸಾದವರು ಇದ್ದಾರೆ. ಅಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ. ಮಕ್ಕಳು ಏನಪ್ಪ ಅಂದ್ರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಬಹಳಷ್ಟು ಜನ ಬಿದ್ದು ಅವ್ರ ಯೂನಿಫಾರ್ಮ್ ಹಾಳಾಗಿ ಆ ಸ್ಕೂಲ್ ಏನಪ್ಪ ಅಂದ್ರೆ ಆ ದಿನ ಬಿಟ್ಟು ಮನೆಗೆ ಬಂದು ಕೂತಿದ್ದಾರೆ. ಯಾಕಪ್ಪ ಅಂದ್ರೆ ಈ ಶಾಸಕರು ಏನಿದ್ದಾರೆ ಬರೀ ತೋರಿಕೆಗಾಗಿದ್ದಾರೆ. ಬಟ್ SC ST ಮತ್ತು ಬ್ಯಾಕ್ವರ್ಡ್ ಓಣಿಗಳಿಗೆ ಎಲ್ಲಿ ವಿಸಿಟ್ ಕೊಟ್ಟಿಲ್ಲ ಇವರು. ಬಟ್ ಫಂಕ್ಷನ್ ಇದಲ್ಲಿ ಬರ್ತಾರೆ ಅಷ್ಟೇ. ಅದೇನಪ್ಪ ಅಂದ್ರೆ ಮೀಡಿಯಾದವರಿಗೆ ಹೌದು ಅನ್ಸ್ಕೋಕ್ ಬರ್ತಾರೆ ವಿನಃ ಯಾರು ದೀನ ದಲಿತರು ಬ್ಯಾಕ್ವರ್ಡ್ ಕಮ್ಯುನಿಟಿದವ್ರಿಗೆ ಏನಪ್ಪ ಅಂದ್ರೆ ಒಳ್ಳೇದಲ್ಲಿ ಕೆಲಸ ಮಾಡಲಿ ಅಂತ ನಾವು ಉದ್ದೇಶಕ್ಕಾಗಿ ಇವ್ರು ಯಾವಾಗ್ಲೂ ಬರಲ್ಲ. ನಮ್ದೇನಿದೆ, ಇವ್ರು ನಾವು ಮಳೆ ಬರಲಿ ಚಳಿ ಬರಲಿ ನಾವು ಇಲ್ಲಿ ಹರ್ಕೊಂಡು ಹೋದ್ರೂ ಪರವಾಗಿಲ್ಲ. ನಮಗೇನಪ್ಪ ಅಂದ್ರೆ ಇವತ್ತು ರೋಡ್ ಸ್ಟಾರ್ಟ್ ಆಗಬೇಕು, ನಾವು ಎದ್ದು ಹೋಗ್ಬೇಕಂತೇಳಿ ನಮ್ದು ಒಂದು ಆಗ್ರಹ ಇದೆ ಸರ್. ಬಂಧುಗಳೇ ಹಾಗೂ ಮಿತ್ರರೇ, ಇಲ್ಲಿ ನಾವೆಲ್ಲರೂ ಏಕೆ ಬಂದಿವೆ ಅಂದ್ರೆ ನಮಗೆ ಏನು ಅನುಕೂಲ ಇಲ್ಲ ಇಲ್ಲಿ. ಇಲ್ಲಿ ಅಲ್ಲಂಪ್ರಭು ಪಾಟೀಲ್ ಅವರು ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವ್ರ ಮನೆಗೆ ಎದುರು ಸಲುವಾಗಿ ಬಂದಿವಿ ಅಂದ್ರೆ ಎಲ್ಲರೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೂಡಿ ಬಂದಿದ್ದೇವೆ. ನಮಗ ಏರಿಯಾದಲ್ಲಿ ಯಾವುದೂ ಅನುಕೂಲ ಇಲ್ಲ. ರೋಡ್ ಇಲ್ಲ, ನಾಲಿ ಇಲ್ಲ, ಡ್ಯಾನೇಜ್ ಇಲ್ಲ,
ನೀರಿನ ಅನುಕೂಲ ಇಲ್ಲ. ಆದ ಕಾರಣ ನಾವು ಇಲ್ಲಿ ಅವ್ರ ಮನೆಗೆ ಬಂದಿದ್ದೇವೆ. ಅವರು ದಯಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೂ ನಾವು ವಿನಂತಿಸಿಕೊಳ್ಳುತ್ತೇವೆ ಅವರಲ್ಲಿ. ನಾವು ಈಗ 3ನೇ ಸಲ ಬರೋದು, ಇವಾಗ ನಾವು 3ನೇ ಸಲ ಬರೋದು. ತಾವು ಏನು ಮಾಡ್ತಾ ಇಲ್ಲ. ಆದ ಕಾರಣ ತಾವು ದಯಮಾಡಿ ನಮ್ಮ ಏರಿಯಾಕ್ಕೆ ಸ್ವಲ್ಪ ಇದು ಮಾಡಿ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಸಾವಿತ್ರಿಬಾಯಿ ಫುಲೆ ರೀ.